ಹಾಗೆ ನಾವು ಅಪ್ಪನ ಮನೆಗೆ ಬಂದಿದ್ವಲ್ಲ, ಅದೇ ಟೈಮಲ್ಲಿ ನಮ್ಮಪ್ಪ ನಮಗೋಸ್ಕರ ತಿಂಡಿ ರೆಡಿ ಮಾಡ್ತಾಯಿದ್ರು. ಅವ್ರ ಕೈ ರುಚಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಅವ್ರು ಯಾವ ರೀತಿ ಟೊಮೆಟೊ ಬಾತು ಸಿಂಪಲಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಅವರು ಸ್ವಲ್ಪ ಎಣ್ಣೆ ಹಾಕಿದ್ರು. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಫ್ರೈ ಆಗಿದ ತಕ್ಷಣ ಅದಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಖಾರಕ್ಕೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾರೆ. ನಮ್ಮ ಅಪ್ಪಾಜಿ ಅಡುಗೆ ಭಟ್ರು ಅವರು, ಹಾಗಾಗಿ ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಎಲ್ಲ ಸ್ವಲ್ಪ ಫುಲ್ಲು ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾರೆ. ಹಾಗೆ ನಮ್ಮ ಅಪ್ಪಾಜಿ ಯಾವುದೇ ರೀತಿ ಏನೇ ಅಡುಗೆ ಆಗಿರಲಿ ಅವ್ರ ಕೈಯಲ್ಲಿ ಅದಕ್ಕೆ ಕಲಿಸ್ಬಿಟ್ಟು ಒಂದು ತುತ್ತು ನಮಗೆ ತಿನ್ನಿಸ್ತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅವ್ರ ಕೈಯಲ್ಲಿ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಅವ್ರ ಕೈಯಲ್ಲಿ ಒಂದು ತುತ್ತು ಊಟನ ತಿನ್ನಿಸ್ಕೊತೀನಿ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದಾರೆ. ಒಬ್ಬೊಬ್ಬರು ಕೈಗುಣನೇ ಹಾಗೆ ಅಲ್ವಾ, ಅಡುಗೆ ಚೆನ್ನಾಗಿ ಆಗಿಲ್ಲ ಅಂದರೂ ನಮ್ಮ ಅಪ್ಪಾಜಿ ಕಲಿಸಿದ್ರೆ ಸಾಕು ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡ್ತಾ ಇತ್ತು. ಹಾಗೆ ಇದಕ್ಕೆ ರಫ್ ಆಗಿ ಹಚ್ಚಿಟ್ಟಿದ್ದಾರೆ ಟೊಮೆಟೊ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದಾರೆ. ಇದ್ರ ಜೊತೆ ಪುದೀನ ಕೊತ್ತಂಬರಿನೂ ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಎಣ್ಣೆಲೇನೆ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾರೆ. ಸಿಂಪಲ್ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಏನು ಐಟಮ್ ಯೂಸ್ ಮಾಡಿಲ್ಲ, ಜಾಸ್ತಿ ಮಸಾಲೆನೂ ಕೂಡ ಹಾಕಿಲ್ಲ. ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡಿದ್ದಾರೆ. ಏನು ಒಂದು 20 ನಿಮಿಷದಲ್ಲಿ ಈ ರೈಸ್ ರೆಡಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದಾರೆ. ಇಲ್ಲಿ ಉಪ್ಪೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಒಂದು ಮಿಕ್ಸ್ ಕೊಡ್ತಾರೆ ಇದನ್ನು. ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದಾರೆ. ನೋಡಿ, ಇಷ್ಟೇ ಮಸಾಲೆ ಪದಾರ್ಥ ಹಾಕಿರೋದಷ್ಟೇ. ಇದಕ್ಕೆ ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲೆ ಪದಾರ್ಥ ಏನನ್ನು ಸೇರಿಸಿಲ್ಲ. ಹಾಗೆ ರುಬ್ಬು ಕೂಡ ಇಲ್ಲ, ಸಿಂಪಲ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಸೇರಿಸ್ತಾ ಇದ್ದಾರೆ. ನೀವು ಅಕ್ಕಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 1 ಲೋಟ ಎಕ್ಸ್ಟ್ರಾನು ಕೂಡ ಸೇರಿಸ್ಕೋಬಹುದು. ನಿಮಗೆ ಉದ್ರು ಬೇಕಂದರೆ 4 ಲೋಟ ಅಷ್ಟೇ ಸಾಕು ನೀರು. ಹಾಗೆ ಇವಾಗ ನೀರೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದಾರಲ್ಲ ಆ ಅಕ್ಕಿನ ಸೇರಿಸ್ಕೊತಾ ಇದ್ದಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಇಷ್ಟಪಡ್ತೀರ, ಪದೇ ಮಾಡ್ಕೊಂಡು ತಿಂತೀರ ನೀವು. ಅಷ್ಟು ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ಇದೊಂದು ಮಿಕ್ಸ್ ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಜಾಸ್ತಿ ಹೊತ್ತು ಮಾರ್ನಿಂಗ್ ಟೈಮ್ ಜಾಸ್ತಿ ಇಲ್ಲದಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ 1 ಇಲ್ಲ 2 ವಿಜಿಲ್ನ ಕೂಗಿಸ್ಕೊತಾರೆ. ಹಾಗೆ ನೋಡಿ, ಇಲ್ಲಿ ಸೂಪರಾಗಿ ಟೊಮೆಟೊ ಬಾತು ರೆಡಿ ಆಗಿದೆ. ಈ ನನ್ನ ಅಪ್ಪನ ಕೈ ರುಚಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.